ಮಂಗಳೂರು ವಿಶ್ವವಿದ್ಯಾನಿಲಯ ಕನಕದಾಸ ಸಂಶೋಧನಾ ಕೇಂದ್ರ ಮತ್ತು ಶ್ರೀರಾಮಕೃಷ್ಣ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ಕನಕದಾಸರ ಕೀರ್ತನ ಗಾಯನ ಸ್ಪರ್ಧೆ ಕನಕ ಕೀರ್ತನ ಕಾರ್ಯಕ್ರಮ ನಗರದ ಶ್ರೀರಾಮಕೃಷ್ಣ ಕಾಲೇಜಿನ ಶ್ರೀಮತಿ ಗೀತಾ ಎಸ್ಎಂ ಶೆಟ್ಟಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಕವಿ ಬಿಆರ್ ಲಕ್ಷ್ಮಣರಾವ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಪ್ರಸ್ತುತ ಸಮಾಜಕ್ಕೆ ಮತ್ತು ಯುವ ಪೀಳಿಗೆಗೆ ಕನಕದಾಸರ ಮತ್ತು ಪುರಂದರದಾಸರ ಕೀರ್ತನೆಗಳ ಕುರಿತು ತಿಳಿಸುವ ಅಗತ್ಯವಿದೆ. ಒಂದು ಅರ್ಥದಲ್ಲಿ ದಾಸ ಪರಂಪರೆಯ ಕೀರ್ತನೆಗಳ ದೈವಿಕ ಮತ್ತು ಸಾಮಾಜಿಕ ಚಿಂತನೆಗಳು ವಿದ್ಯಾರ್ಥಿ ಜೀವನದಲ್ಲಿ ಅರಿತುಕೊಳ್ಳಬೇಕು ಎಂದು ಹೇಳಿದರು. ಕನಕದಾಸರ ಕೀರ್ತನೆಗಳನ್ನು ಜನಪ್ರಿಯಗೊಳಿಸುವುದಷ್ಟೇ ಅಲ್ಲ, ಮತ್ತು ಕನಕದಾಸರ ಕೀರ್ತನೆಗಳು ಕೇವಲ ಅದು ಆಧ್ಯಾತ್ಮಿಕ, ಅನುಭಾವಿಕ, ತಾತ್ವಿಕ ಆ ಮಟ್ಟದಲ್ಲೇ ನಿಲ್ಲುವಂಥದ್ದು ಅಲ್ಲ. ಅದಕ್ಕೊಂದು ಸಾಮಾಜಿಕ ಆಯಾಮ ಇದೆ, ಸಾಮಾಜಿಕ ಕಳಕಳಿ ಇದೆ. ಆದ್ದರಿಂದ ಅದನ್ನು ಇಂದಿನ ಯೋಜನಾಗಕ್ಕೂ ಮುಟ್ಟಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಯಾಕಂದರೆ ನಮ್ಗೆ ಗೊತ್ತಿರೋ ಹಾಗೆ ಈ ಹರಿದಾಸ ಪಂಥ ಕೂಡ ಒಂದು ರೀತಿಯಲ್ಲಿ ವಚನ ಚಳುವಳಿಯ ಮುಂದುವರೆದ ಭಾಗ. 12ನೇ ಶತಮಾನದಲ್ಲಿರುವಂಥ ವಚನ ಚಳುವಳಿ ಇದೆಯಲ್ಲ, ಇದು ಅಪ್ಪಟ ಕನ್ನಡ ಚಳುವಳಿಯ ದೇಸಿ ಚಳುವಳಿ. ಇದರ ಗೊತ್ತಿರೋ ಹಾಗೆ ಅದು ವೈದಿಕ ಪಾರಮ್ಯದ ಬಗ್ಗೆ ಅದರ ವಿರುದ್ಧವಾಗಿ, ವೇದದ ಪಾರಮ್ಯಗಳ ವಿರುದ್ಧ, ಪುರೋಹಿತಶಾಹಿಯ ವಿರುದ್ಧ, ಸಂಸ್ಕೃತದ ವಿರುದ್ಧ ಮೊದಲು ನಡೆದಂತಹ ಅಪ್ಪಟ ಕನ್ನಡ ಚಳುವಳಿ ಜಾಂದೋಲನ. ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಎಎಂ ಖಾನ್ ಮಾತನಾಡಿ, ಕನಕದಾಸರು, ಪುರಂದರದಾಸರ ಇವರೆಲ್ಲರ ದಾಸ ಸಾಹಿತಿಗಳು ಕೀರ್ತನೆಗಳನ್ನು ಈಗಿನ ಯುವ ಪೀಳಿಗೆ ಯಾವಾಗ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು. ಒಂದು ಸಮಾಜಕ್ಕೆ ನಮ್ದು ಏನು ಕೊಡುಗೆ ಆಗಬೇಕು ಮುಂದೆ ಅನ್ನೋದು ಒಂದು ಕಿವಿ ಮಾತು ಹೇಳಿದ ಹಾಗೆ ಹೇಳಿದ್ರು. ಕನಕದಾಸರ ದಾಸ ಸಾಹಿತ್ಯ ಬಗ್ಗೆ ನಾವು ಹೇಳುವುದಿಲ್ಲ, ಬಟ್ ಅವ್ರದ್ದೊಂದು ಸುಮಾರು ಕಥೆಗಳು ನಮಗಿದ್ದಾವೆ. ಈಗ ಬಾಳೆಹಣ್ಣು ಕಥೆಗಳು ಹೇಳಿದ್ರು, ಮತ್ತೆ ಹರಿ ಎಲ್ಲ ಎಡೆ ಇದ್ದಾನೆ ಅಂತ ಅದೊಂದು ಕಥೆ ನಾವೆಲ್ಲ ಚಿಕ್ಕವರಿದ್ದಾಗಿಂದ ನಮ್ಮ ಪುಸ್ತಕದಲ್ಲಿ ಓದಿದ್ದು, ಪಾಠದಲ್ಲಿ ಓದಿದ್ದು, ಕೇಳಿದ್ದು. ಇದರಿಂದ ನಮಗೆ ಪ್ರೇರಣೆ ಪಡುವಂತ ಒಂದು ಸುಮಾರು ಅಂಶಗಳಿರ್ತವೆ. ನಾನು ಅದೇ ಇವತ್ತು ಲಕ್ಷ್ಮಣರಾವ್ ಹೇಳಿದ್ರು, ಅವರ ಗೊಂದಲ ಇದರಲ್ಲಿ 2ನೇ ಪುಟ ಹರಿ ಎಲ್ಲೆಡೆ ಇದ್ದಾನಲ್ಲಿ, ಮತ್ತೆ ಅಲ್ಲಿ ಉಡುಪಿಯಲ್ಲಿ ದೇವರನ್ನು ನೋಡಲೇಬೇಕು ಅಂತ ಏನಿತ್ತು ಅದು ಒಂದು ಏನೋ ಒಂದು ನನಗೆ ಅವಾಗ ಅನಿಸಿದ್ದು, ದಿಸ್ ಆಲ್ಸೋ ಕುಡ್ ಬಿ ಗುಡ್ ಏರಿಯಾ ಫಾರ್ ರಿಸರ್ಚ್ ಅಂತ. ಇದು ಹೌದು, ಯಾಕೆ ಈಗ ಆಯಿತು ಅಂತ ನಾನು ಸ್ವಲ್ಪ ಥಿಂಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಬಳಿಕ ವಿವಿಧ ವಿಭಾಗಗಳಲ್ಲಿ ಕನಕದಾಸರ ಕೀರ್ತನೆ ಗಾಯನ ಸ್ಪರ್ಧೆ ನಡೆಯಿತು. ನೂರಾರು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದ್ರು. ಈ ಸಂದರ್ಭ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ ಕೆ ರಮೇಶ್, ಬಂಟರಯಾನೆ ನಾಡವರ ಸಂಘದ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಟ್ಟಿ, ಕನಕ ಸಂಶೋಧನಾ ಕೇಂದ್ರದ ಸಂಚಾಲಕ ಡಾ ಧನಂಜಯ ಕುಂಬ್ಳೆ, ರಾಮಕೃಷ್ಣ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಕೃಷ್ಣ ಶೆಟ್ಟಿ ಕಟೀಲ್, ಕಾರ್ಯಕ್ರಮ ಸಂಯೋಜಕ ನಟೇಶ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.